ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಬಂದಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಸ್ವಪ್ನ ಮತ್ತೆ ಒಂದಾಗಲು ಬಯಸಿದ್ದಾರೆ. ನಾನು ತೀವ್ರವಾಗಿ ಸವಾಲುಗಳನ್ನು ಎದುರಿಸ್ತಾ ಇದ್ದೇನೆ. ಪ್ರತಿದಿನ ಮಗಳಿಗೆ ಧೈರ್ಯ ತುಂಬೋ ಕೆಲಸ ಮಾಡ್ತಾ ಇದ್ದೇನೆ. ದಾಂಪತ್ಯ ಜೀವನವನ್ನು ಸರಿಪಡಿಸಿಕೊಳ್ಳಲು ಪ್ರಾರ್ಥಿಸುತ್ತಿದ್ದೇನೆ. ಕೌಟುಂಬಿಕ ಕಲಹದ ಬಗ್ಗೆ ಅಜಯ್ ರಾವ್ ಪತ್ನಿ ಸ್ವಪ್ನ ಹೀಗಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ನಮ್ಮ ವೈಯಕ್ತಿಕ ಭಾವನಾತ್ಮಕ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ್ದು. ಮತ್ತೆ ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು ಅಂತಿದ್ದೀವಿ ಅಂತ ಅವರ ಪತ್ನಿ ಹೇಳಿದ್ದಾರೆ ಎನ್ನಲಾಗಿದೆ. ಅಜಯ್ ರಾವ್ ದಂಪತಿ ಮತ್ತೆ ಹೊಂದಾಣಿಕೆಯಿಂದ ಜೀವನ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಪ್ರವೀಣ್, ಇದು ಆಕ್ಚುಲಿ ಅವರಿಬ್ರು ಚೆನ್ನಾಗಿ ಬದುಕೋದಾದ್ರೆ ಖಂಡಿತವಾಗ್ಲೂ ಬಹಳ ಒಳ್ಳೆ ವಿಷಯ. ವಿ ಶುಡ್ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಏನಾಗ್ತಿದೆ ಅಜಯ್ ರಾವ್ ಅವರ ಲೈಫ್ ಅಲ್ಲಿ? ಅಫ್ಕೋರ್ಸ್ ಅವರು ಚೆನ್ನಾಗಿ ಬದುಕಲಿ ಅನ್ನೋ ಹಾರೈಕೆಯೊಂದಿಗೆ ಇನ್ನಷ್ಟು ಮಾಹಿತಿ. ಶ್ರೀಲಕ್ಷ್ಮಿ, ಏನಂತ ಹೇಳಿದ್ರೆ ಅಜಯ್ ರಾವ್ ಮತ್ತು ಸ್ವಪ್ನ ಅವರ ಮಧ್ಯೆ ದಾಂಪತ್ಯದಲ್ಲಿ ಬಿರುಕು ಮೂಡಿರುವಂತಹ ಏನು ನಿನ್ನೆ ಒಂದು ಸುದ್ದಿ ಹರಿದಾಡಿತ್ತು. ಈಗ ಅದರ ಬೆನ್ನಲ್ಲೇ ಕೂಡ ಅಜಯ್ ರಾವ್ ಆಗಿರ್ತಕ್ಕಂಥ ಅವರ ಪತ್ನಿ ಸ್ವಪ್ನ ಮತ್ತೆ ಹೊಂದಾಗಬೇಕು ಎನ್ನುವಂತಹ ಮಾತುಗಳು ಕೇಳಿ ಬಂದಿರುವಂತದ್ದು. ಏನಂತ ಹೇಳಿದ್ರೆ ಇವರು 2014 ಡಿಸೆಂಬರ್ 18ರಂದು ಏನು ಸರಳವಾಗಿ ವಿವಾಹ ಆಗಿರ್ತಾರೆ. 11 ವರ್ಷದ ದಾಂಪತ್ಯಕ್ಕೆ ಏನು ನಿನ್ನೆ ಬಿರುಕು ಮೂಡಿರುವಂತದ್ದು. ಅದರ ಬೆನ್ನಲ್ಲೇ ಕೂಡ ಈಗ ಸ್ವಪ್ನ ಅವರು ಪೋಸ್ಟ್ ಮಾಡಿ, ಇಲ್ಲ ನಾವು ವಿಚ್ಛೇದನದಿಂದ ಹಿಂದೆ ಸರಿದಿದ್ದೇವೆ, ಹೊಂದಾಗೋಕೆ ಬಯಸ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಮಗಳ ಭವಿಷ್ಯದ ದೃಷ್ಟಿಯಿಂದ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ಜೊತೆಗೆ ನಾನು ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದೇನೆ ಕುಟುಂಬದಲ್ಲಿ. ಇರ್ಲಿ ಪರವಾಗಿಲ್ಲ, ನನ್ನ ಮಗಳ ಭವಿಷ್ಯ ಮುಖ್ಯ, ನಮ್ಮ ಕುಟುಂಬ ಮತ್ತೆ ಹೊಂದಾಗ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಎನ್ನುವಂತ ಮಾತನ್ನ ಹೇಳಿರುವಂತದ್ದು. ಇದರ ಬೆನ್ನಲ್ಲೂ ಕೂಡ ಈಗ ನಿನ್ನೆ ಅಜಯ್ ರಾವ್ ಕೂಡ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಏನು, ನಮ್ಮ ಸಂಸಾರದ ಇದು ವಿಚಾರವನ್ನ ಯಾರು ಕೂಡ ಪ್ರಸಾರ ಮಾಡಬೇಡಿ, ಇದು ನಮ್ಮ ವೈಯಕ್ತಿಕ ಬದುಕು ಎನ್ನುವಂತ ಏನೊಂದು ಪೋಸ್ಟ್ ಅನ್ನು ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಸ್ವಪ್ನ ಅವರು ಪೋಸ್ಟ್ ಮಾಡಿ, ನಾವು ಒಂದಾಗ್ತೀವಿ, ನಾವು ಮತ್ತೆ ಹೊಂದಾಗ್ತಾ ಇದೀವಿ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ. ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಬಂದಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಸ್ವಪ್ನ ಮತ್ತೆ ಒಂದಾಗಲು ಬಯಸಿದ್ದಾರೆ. ನಾನು ತೀವ್ರವಾಗಿ ಸವಾಲುಗಳನ್ನು ಎದುರಿಸ್ತಾ ಇದ್ದೇನೆ. ಪ್ರತಿದಿನ ಮಗಳಿಗೆ ಧೈರ್ಯ ತುಂಬೋ ಕೆಲಸ ಮಾಡ್ತಾ ಇದ್ದೇನೆ. ದಾಂಪತ್ಯ ಜೀವನವನ್ನು ಸರಿಪಡಿಸಿಕೊಳ್ಳಲು ಪ್ರಾರ್ಥಿಸುತ್ತಿದ್ದೇನೆ. ಕೌಟುಂಬಿಕ ಕಲಹದ ಬಗ್ಗೆ ಅಜಯ್ ರಾವ್ ಪತ್ನಿ ಸ್ವಪ್ನ ಹೀಗಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ನಮ್ಮ ವೈಯಕ್ತಿಕ ಭಾವನಾತ್ಮಕ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ್ದು. ಮತ್ತೆ ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು ಅಂತಿದ್ದೀವಿ ಅಂತ ಅವರ ಪತ್ನಿ ಹೇಳಿದ್ದಾರೆ ಎನ್ನಲಾಗಿದೆ. ಅಜಯ್ ರಾವ್ ದಂಪತಿ ಮತ್ತೆ ಹೊಂದಾಣಿಕೆಯಿಂದ ಜೀವನ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಪ್ರವೀಣ್, ಇದು ಆಕ್ಚುಲಿ ಅವರಿಬ್ರು ಚೆನ್ನಾಗಿ ಬದುಕೋದಾದ್ರೆ ಖಂಡಿತವಾಗ್ಲೂ ಬಹಳ ಒಳ್ಳೆ ವಿಷಯ. ವಿ ಶುಡ್ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಏನಾಗ್ತಿದೆ ಅಜಯ್ ರಾವ್ ಅವರ ಲೈಫ್ ಅಲ್ಲಿ? ಅಫ್ಕೋರ್ಸ್ ಅವರು ಚೆನ್ನಾಗಿ ಬದುಕಲಿ ಅನ್ನೋ ಹಾರೈಕೆಯೊಂದಿಗೆ ಇನ್ನಷ್ಟು ಮಾಹಿತಿ. ಶ್ರೀಲಕ್ಷ್ಮಿ, ಏನಂತ ಹೇಳಿದ್ರೆ ಅಜಯ್ ರಾವ್ ಮತ್ತು ಸ್ವಪ್ನ ಅವರ ಮಧ್ಯೆ ದಾಂಪತ್ಯದಲ್ಲಿ ಬಿರುಕು ಮೂಡಿರುವಂತಹ ಏನು ನಿನ್ನೆ ಒಂದು ಸುದ್ದಿ ಹರಿದಾಡಿತ್ತು. ಈಗ ಅದರ ಬೆನ್ನಲ್ಲೇ ಕೂಡ ಅಜಯ್ ರಾವ್ ಆಗಿರ್ತಕ್ಕಂಥ ಅವರ ಪತ್ನಿ ಸ್ವಪ್ನ ಮತ್ತೆ ಹೊಂದಾಗಬೇಕು ಎನ್ನುವಂತಹ ಮಾತುಗಳು ಕೇಳಿ ಬಂದಿರುವಂತದ್ದು. ಏನಂತ ಹೇಳಿದ್ರೆ ಇವರು 2014 ಡಿಸೆಂಬರ್ 18ರಂದು ಏನು ಸರಳವಾಗಿ ವಿವಾಹ ಆಗಿರ್ತಾರೆ. 11 ವರ್ಷದ ದಾಂಪತ್ಯಕ್ಕೆ ಏನು ನಿನ್ನೆ ಬಿರುಕು ಮೂಡಿರುವಂತದ್ದು. ಅದರ ಬೆನ್ನಲ್ಲೇ ಕೂಡ ಈಗ ಸ್ವಪ್ನ ಅವರು ಪೋಸ್ಟ್ ಮಾಡಿ, ಇಲ್ಲ ನಾವು ವಿಚ್ಛೇದನದಿಂದ ಹಿಂದೆ ಸರಿದಿದ್ದೇವೆ, ಹೊಂದಾಗೋಕೆ ಬಯಸ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಮಗಳ ಭವಿಷ್ಯದ ದೃಷ್ಟಿಯಿಂದ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ಜೊತೆಗೆ ನಾನು ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದೇನೆ ಕುಟುಂಬದಲ್ಲಿ. ಇರ್ಲಿ ಪರವಾಗಿಲ್ಲ, ನನ್ನ ಮಗಳ ಭವಿಷ್ಯ ಮುಖ್ಯ, ನಮ್ಮ ಕುಟುಂಬ ಮತ್ತೆ ಹೊಂದಾಗ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಎನ್ನುವಂತ ಮಾತನ್ನ ಹೇಳಿರುವಂತದ್ದು. ಇದರ ಬೆನ್ನಲ್ಲೂ ಕೂಡ ಈಗ ನಿನ್ನೆ ಅಜಯ್ ರಾವ್ ಕೂಡ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಏನು, ನಮ್ಮ ಸಂಸಾರದ ಇದು ವಿಚಾರವನ್ನ ಯಾರು ಕೂಡ ಪ್ರಸಾರ ಮಾಡಬೇಡಿ, ಇದು ನಮ್ಮ ವೈಯಕ್ತಿಕ ಬದುಕು ಎನ್ನುವಂತ ಏನೊಂದು ಪೋಸ್ಟ್ ಅನ್ನು ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಸ್ವಪ್ನ ಅವರು ಪೋಸ್ಟ್ ಮಾಡಿ, ನಾವು ಒಂದಾಗ್ತೀವಿ, ನಾವು ಮತ್ತೆ ಹೊಂದಾಗ್ತಾ ಇದೀವಿ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ. ನಟ ಅಜಯ್ ರಾವ್ ದಾಂಪತ್ಯದಲ್ಲಿ
ಬಿರುಕು ಬಂದಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಸ್ವಪ್ನ ಮತ್ತೆ ಒಂದಾಗಲು ಬಯಸಿದ್ದಾರೆ. ನಾನು ತೀವ್ರವಾಗಿ ಸವಾಲುಗಳನ್ನು ಎದುರಿಸ್ತಾ ಇದ್ದೇನೆ. ಪ್ರತಿದಿನ ಮಗಳಿಗೆ ಧೈರ್ಯ ತುಂಬೋ ಕೆಲಸ ಮಾಡ್ತಾ ಇದ್ದೇನೆ. ದಾಂಪತ್ಯ ಜೀವನವನ್ನು ಸರಿಪಡಿಸಿಕೊಳ್ಳಲು ಪ್ರಾರ್ಥಿಸುತ್ತಿದ್ದೇನೆ. ಕೌಟುಂಬಿಕ ಕಲಹದ ಬಗ್ಗೆ ಅಜಯ್ ರಾವ್ ಪತ್ನಿ ಸ್ವಪ್ನ ಹೀಗಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ನಮ್ಮ ವೈಯಕ್ತಿಕ ಭಾವನಾತ್ಮಕ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ್ದು. ಮತ್ತೆ ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು ಅಂತಿದ್ದೀವಿ ಅಂತ ಅವರ ಪತ್ನಿ ಹೇಳಿದ್ದಾರೆ ಎನ್ನಲಾಗಿದೆ. ಅಜಯ್ ರಾವ್ ದಂಪತಿ ಮತ್ತೆ ಹೊಂದಾಣಿಕೆಯಿಂದ ಜೀವನ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಪ್ರವೀಣ್, ಇದು ಆಕ್ಚುಲಿ ಅವರಿಬ್ರು ಚೆನ್ನಾಗಿ ಬದುಕೋದಾದ್ರೆ ಖಂಡಿತವಾಗ್ಲೂ ಬಹಳ ಒಳ್ಳೆ ವಿಷಯ. ವಿ ಶುಡ್ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಏನಾಗ್ತಿದೆ ಅಜಯ್ ರಾವ್ ಅವರ ಲೈಫ್ ಅಲ್ಲಿ? ಅಫ್ಕೋರ್ಸ್ ಅವರು ಚೆನ್ನಾಗಿ ಬದುಕಲಿ ಅನ್ನೋ ಹಾರೈಕೆಯೊಂದಿಗೆ ಇನ್ನಷ್ಟು ಮಾಹಿತಿ. ಶ್ರೀಲಕ್ಷ್ಮಿ, ಏನಂತ ಹೇಳಿದ್ರೆ ಅಜಯ್ ರಾವ್ ಮತ್ತು ಸಪ್ನ ಅವರ ಮಧ್ಯೆ ದಾಂಪತ್ಯದಲ್ಲಿ ಬಿರುಕು ಮೂಡಿರುವಂತಹ ಏನು ನಿನ್ನೆ ಒಂದು ಸುದ್ದಿ ಹರಿದಾಡಿತ್ತು. ಈಗ ಅದರ ಬೆನ್ನಲ್ಲೇ ಕೂಡ ಅಜಯ್ ರಾವ್ ಆಗಿರ್ತಕ್ಕಂಥ ಅವರ ಪತ್ನಿ ಸಪ್ನ ಮತ್ತೆ ಹೊಂದಾಗಬೇಕು ಎನ್ನುವಂತಹ ಮಾತುಗಳು ಕೇಳಿ ಬಂದಿರುವಂತದ್ದು. ಏನಂತ ಹೇಳಿದ್ರೆ ಇವರು 2014 ಡಿಸೆಂಬರ್ 18ರಂದು ಏನು ಸರಳವಾಗಿ ವಿವಾಹ ಆಗಿರ್ತಾರೆ. 11 ವರ್ಷದ ದಾಂಪತ್ಯಕ್ಕೆ ಏನು ನಿನ್ನೆ ಬಿರುಕು ಮೂಡಿರುವಂತದ್ದು. ಅದರ ಬೆನ್ನಲ್ಲೇ ಕೂಡ ಈಗ ಸ್ವಪ್ನ ಅವರು ಪೋಸ್ಟ್ ಮಾಡಿ, ಇಲ್ಲ ನಾವು ವಿಚ್ಛೇದನದಿಂದ ಹಿಂದೆ ಸರಿದಿದ್ದೇವೆ, ಹೊಂದಾಗೋಕೆ ಬಯಸ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಮಗಳ ಭವಿಷ್ಯದ ದೃಷ್ಟಿಯಿಂದ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ಜೊತೆಗೆ ನಾನು ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದೇನೆ ಕುಟುಂಬದಲ್ಲಿ. ಇರ್ಲಿ ಪರವಾಗಿಲ್ಲ, ನನ್ನ ಮಗಳ ಭವಿಷ್ಯ ಮುಖ್ಯ, ನಮ್ಮ ಕುಟುಂಬ ಮತ್ತೆ ಹೊಂದಾಗ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಇದರ ಬೆನ್ನಲ್ಲೂ ಕೂಡ ಈಗ ನಿನ್ನೆ ಅಜಯ್ ರಾವ್ ಕೂಡ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಏನು ನಮ್ಮ ಸಂಸಾರದ ಇದು ವಿಚಾರವನ್ನ ಯಾರು ಕೂಡ ಪ್ರಸಾರ ಮಾಡಬೇಡಿ, ಇದು ನಮ್ಮ ವೈಯಕ್ತಿಕ ಬದುಕು ಎನ್ನುವಂತ ಏನೋ ಒಂದು ಪೋಸ್ಟ್ ಅನ್ನು ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಸ್ವಪ್ನ ಅವರು ಪೋಸ್ಟ್ ಮಾಡಿ, ನಾವು ಒಂದಾಗ್ತೀವಿ, ನಾವು ಮತ್ತೆ ಹೊಂದಾಗ್ತಾ ಇದೀವಿ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ ಆಗಿ. ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಬಂದಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಸ್ವಪ್ನ ಮತ್ತೆ ಒಂದಾಗಲು ಬಯಸಿದ್ದಾರೆ. ನಾನು ತೀವ್ರವಾಗಿ ಸವಾಲುಗಳನ್ನು ಎದುರಿಸ್ತಾ ಇದ್ದೇನೆ. ಪ್ರತಿದಿನ ಮಗಳಿಗೆ ಧೈರ್ಯ ತುಂಬೋ ಕೆಲಸ ಮಾಡ್ತಾ ಇದ್ದೇನೆ. ದಾಂಪತ್ಯ ಜೀವನವನ್ನು ಸರಿಪಡಿಸಿಕೊಳ್ಳಲು ಪ್ರಾರ್ಥಿಸುತ್ತಿದ್ದೇನೆ. ಕೌಟುಂಬಿಕ ಕಲಹದ ಬಗ್ಗೆ ಅಜಯ್ ರಾವ್ ಪತ್ನಿ ಸ್ವಪ್ನ ಹೀಗಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ನಮ್ಮ ವೈಯಕ್ತಿಕ ಭಾವನಾತ್ಮಕ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ್ದು. ಮತ್ತೆ ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು ಅಂತಿದ್ದೀವಿ ಅಂತ ಅವರ ಪತ್ನಿ ಹೇಳಿದ್ದಾರೆ ಎನ್ನಲಾಗಿದೆ. ಅಜಯ್ ರಾವ್ ದಂಪತಿ ಮತ್ತೆ ಹೊಂದಾಣಿಕೆಯಿಂದ ಜೀವನ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಪ್ರವೀಣ್, ಇದು ಆಕ್ಚುಲಿ ಅವರಿಬ್ರು ಚೆನ್ನಾಗಿ ಬದುಕೋದಾದ್ರೆ ಖಂಡಿತವಾಗ್ಲೂ ಬಹಳ ಒಳ್ಳೆ ವಿಷಯ. ವಿ ಶುಡ್ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಏನಾಗ್ತಿದೆ ಅಜಯ್ ರಾವ್ ಅವರ ಲೈಫ್ ಅಲ್ಲಿ? ಅಫ್ಕೋರ್ಸ್ ಅವರು ಚೆನ್ನಾಗಿ ಬದುಕಲಿ ಅನ್ನೋ ಹಾರೈಕೆಯೊಂದಿಗೆ ಇನ್ನಷ್ಟು ಮಾಹಿತಿ. ಶ್ರೀಲಕ್ಷ್ಮಿ, ಏನಂತ ಹೇಳಿದ್ರೆ ಅಜಯ್ ರಾವ್ ಮತ್ತು ಸಪ್ನ ಅವರ ಮಧ್ಯೆ ದಾಂಪತ್ಯದಲ್ಲಿ ಬಿರುಕು ಮೂಡಿರುವಂತಹ ಏನು ನಿನ್ನೆ ಒಂದು ಸುದ್ದಿ ಹರಿದಾಡಿತ್ತು. ಈಗ ಅದರ ಬೆನ್ನಲ್ಲೇ ಕೂಡ ಅಜಯ್ ರಾವ್ ಆಗಿರ್ತಕ್ಕಂಥ ಅವರ ಪತ್ನಿ ಸಪ್ನ ಮತ್ತೆ ಹೊಂದಾಗಬೇಕು ಎನ್ನುವಂತಹ ಮಾತುಗಳು ಕೇಳಿ ಬಂದಿರುವಂತದ್ದು. ಏನಂತ ಹೇಳಿದ್ರೆ ಇವರು 2014 ಡಿಸೆಂಬರ್ 18ರಂದು ಏನು ಸರಳವಾಗಿ ವಿವಾಹ ಆಗಿರ್ತಾರೆ. 11 ವರ್ಷದ ದಾಂಪತ್ಯಕ್ಕೆ ಏನು ನಿನ್ನೆ ಬಿರುಕು ಮೂಡಿರುವಂತದ್ದು. ಅದರ ಬೆನ್ನಲ್ಲೇ ಕೂಡ ಈಗ ಸ್ವಪ್ನ ಅವರು ಪೋಸ್ಟ್ ಮಾಡಿ, ಇಲ್ಲ ನಾವು ವಿಚ್ಛೇದನದಿಂದ ಹಿಂದೆ ಸರಿದಿದ್ದೇವೆ, ಹೊಂದಾಗೋಕೆ ಬಯಸ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಮಗಳ ಭವಿಷ್ಯದ ದೃಷ್ಟಿಯಿಂದ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ಜೊತೆಗೆ ನಾನು ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದೇನೆ ಕುಟುಂಬದಲ್ಲಿ. ಇರ್ಲಿ ಪರವಾಗಿಲ್ಲ, ನನ್ನ ಮಗಳ ಭವಿಷ್ಯ ಮುಖ್ಯ, ನಮ್ಮ ಕುಟುಂಬ ಮತ್ತೆ ಹೊಂದಾಗ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಇದರ ಬೆನ್ನಲ್ಲೂ ಕೂಡ ಈಗ ನಿನ್ನೆ ಅಜಯ್ ರಾವ್ ಕೂಡ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಏನು ನಮ್ಮ ಸಂಸಾರದ ಇದು ವಿಚಾರವನ್ನ ಯಾರು ಕೂಡ ಪ್ರಸಾರ ಮಾಡಬೇಡಿ, ಇದು ನಮ್ಮ ವೈಯಕ್ತಿಕ ಬದುಕು ಎನ್ನುವಂತ ಏನೋ ಒಂದು ಪೋಸ್ಟ್ ಅನ್ನು ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಸ್ವಪ್ನ ಅವರು ಪೋಸ್ಟ್ ಮಾಡಿ, ನಾವು ಒಂದಾಗ್ತೀವಿ, ನಾವು ಮತ್ತೆ ಹೊಂದಾಗ್ತಾ ಇದೀವಿ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ ಆಗಿ.